ಹಾಗೂ ನನ್ನ ಪ್ರೀತಿಯ ಪೋಷಕರೇ, ಈ ದಿನ ನಾನ್ ನಿಮ್ಗೆ ನೆನ್ಪಿಟ್ಕೊಂಡಿರಿ, ನಾವು ಪ್ರತಿ ದಿವಸ ನಿಮ್ಗೆ ಏನ್ ಮಾಡ್ತಿದೀವಪ್ಪ ಅಂತಂದ್ರೆ, ಸೊ ನವೋದಯದಲ್ಲಿ ಈ ಸರಿ ಏನಾಗಿದೆಪ್ಪ ಅಂದ್ರೆ ಸಿಲೆಬಸ್ ಚೇಂಜ್ ಆಗಿದೆ ಅಂತ ಗೊತ್ತು. ಆ ಸಿಲೆಬಸ್ಗೆ ತಕ್ಕಂತೆ ನಾವೇನ್ ಮಾಡ್ತಿದೀವಪ್ಪ ಅಂತಂದ್ರೆ PPT ಮೂಲಕ ಅದ್ಭುತವಾಗಿ ಮಕ್ಕಳಿಗೆ ಅರ್ಥ ಆಗೋ ರೀತಿ ಅರ್ಥ ಆಗ್ಬೇಕು ಅಂತ ಹೇಳ್ಬಿಟ್ಟು ಚಿತ್ರಗಳ ಮೂಲಕ ನಾವೇನ್ ಮಾಡ್ತಿದೀವಪ್ಪ ಅಂತಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸೊ ಕ್ಲಾಸ್ಗಳನ್ನ ಮಿಸ್ ಮಾಡ್ಕೊಂಬೇಡಿ, ಪ್ರತಿದಿನ ನಮ್ದು ಕ್ಲಾಸ್ ಬರ್ತಾ ಇದೆ ಅಂತ ಹೇಳ್ತಾ, ಸೊ ಇವತ್ತಿಗೆ ನಮ್ಗಿರುವಂತ ಕ್ಲಾಸ್ ಯಾವ್ದಪ್ಪ ಅಂತಂದ್ರೆ plants and animals ಅಂತ ಕರಿತೀವಿ. ಅಂದ್ರೆ land and water ಅಂತ ಕರಿತೀವಿ ನಾವು. ಅವಾಗ ನೋಡ್ಕೊಳ್ಳಿ, ಭೂಮಿಯ ಮತ್ತು ನೀರಿನ ಸಸ್ಯಗಳು ಹಾಗೂ ಪ್ರಾಣಿಗಳು. ಭೂಮಿ, ನೀರು, ಸಸ್ಯಗಳು ಹಾಗೂ ಪ್ರಾಣಿಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆನಾ? ನೋಡಿ, ಪ್ಲಾಂಟ್ಸ್ ಸಸ್ಯಗಳು, ಅನಿಮಲ್ ಪ್ರಾಣಿಗಳು, ಲ್ಯಾಂಡ್ ಭೂಮಿ, ವಾಟರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೀರು. ನೋಡಿ, ಅದ್ಭುತವಾಗಿ ಅಂತ ಒಂದು ಚಿತ್ರ ಇದೆ ಅಲ್ವಾ? ಇಲ್ಲಿ ನೀರಿದೆ, ಅದು ಅನಿಮಲ್ಸ್ ಇದೆ, ಓಕೆನಾ, ಪ್ಲಾಂಟ್ಸ್ ಇದೆ, ಓಕೆನಾ, ಎಲ್ಲರೂ ನಮ್ಗೆ ಕಾಣಿಸ್ತಿದೆ ಅಲ್ವಾ? ಓಕೆನಾ? ಹಾಗಾದ್ರೆ ಇದರಲ್ಲಿ ನವೋದಯದಲ್ಲಿ ಏನ್ ಕ್ವಶನ್ ಕೇಳ್ತಾರೆ, ಓಕೆನಾ, ಏನ್ ಕ್ವಶನ್ ಕೇಳ್ತಾರೆ, ಸೊ ಯಾವ ರೀತಿ ರೈಸ್ ಮಾಡ್ತಾರೆ, ಇದ್ರ ಬಗ್ಗೆ ಏನಂತ ಹೇಳ್ಬಿಟ್ಟು ನಾವು ಕಂಪ್ಲೀಟ್ ಆಗಿ ತಿಳ್ಕೊಂತ ಹೋಗೋಣ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿದೆ ನೋಡ್ಕೊಳ್ಳಿ. ಹಾಗಾದ್ರೆ ಒಂದೊಂದು ಏನಂತ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಪ್ಲಾಂಟ್ಸ್ ಅನಿಮಲ್ಸ್, ಲೀವ್ ಅಂದ್ರೆ ವಾಸ ಇರುವಂತದ್ದು. is the natural home living organisms that who may habitat on land. ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್. ಓಕೆನಾ? ನೋಡ್ಕೊಳ್ಳಿ, ಸಸ್ಯಗಳು ಮತ್ತು ಪ್ರಾಣಿಗಳು ಗೊತ್ತಿದೆ ಅಲ್ವಾ? ಸಸ್ಯಗಳಂದ್ರೆ ಗೊತ್ತು ನಿಮ್ಗೂ, ಪ್ರಾಣಿಗಳಂದ್ರೆ ಗೊತ್ತಿದೆ ಅಲ್ವಾ? ನೆಕ್ಸ್ಟ್, ವಿವಿಧ ವಾಸಸ್ಥಳಗಳಲ್ಲಿ, ವಾಸಸ್ಥಳಗಳೇ ಅಂತಂದ್ರೆ ಅವು ಇರುವಂತದ್ದು, ಜೀವನ ಮಾಡುವಂತದ್ದು. ಓಕೆನಾ? ಅವು ಇರುವಂತ ಸ್ಥಳ ವಾಸಸ್ಥಳ ಅಂತ ಕರಿತೀವಿ ನಾವು. ವಾಸಸ್ಥಳಗಳಲ್ಲಿ ಹ್ಯಾಬಿಟೇಟ್ ವಾಸಿಸುತ್ತವೆ. ವಾಸಸ್ಥಳ ಎಂದರೆ ಜೀವಿಗಳು ನೋಡಿ ಸ್ವಾಭಾವಿಕವಾಗಿ ಅಂದ್ರೆ ತಮ್ಮಷ್ಟಿಗೆ ತಾನೇ ಸ್ವಂತವಾಗಿ ತಮ್ಮ ಜೀವನ ತಾವು ನಡೆಸ್ಕೊಳ್ಳುವಂತಹ ವಾಸಿಸುವ ಸ್ಥಳ. ಅವ್ರೇನು ವಾಸ ಮಾಡ್ತಿದ್ರಲ್ಲ, ಅವ್ರು ಇರ್ತಾರಲ್ಲ, ಅವ್ರೇನು ತಮ್ಮ ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ಅವ್ರು ಇರುವಂತ ಒಂದು ಸ್ಥಳವನ್ನ ನಾವೇನಂತ ಕರಿತೀವಿ? ವಾಸಸ್ಥಳ. ಮುಖ್ಯವಾಗಿ 2 ರೀತಿಯ ವಾಸಸ್ಥಳಗಳಿವೆ. ಗೊತ್ತಾಯ್ತಾ? ಸೊ ಇದರಲ್ಲಿ ನಾವೇನ್ ಮಾಡ್ಕೊಂಡಿದೀವಪ್ಪ ಅಂತಂದ್ರೆ, ಈ ಟಾಪಿಕ್ ಅಲ್ಲಿ ನಾವೇನ್ ತಿಳ್ಕೊಂತ ಇದೀವಪ್ಪ ಅಂತಂದ್ರೆ, ಸಸ್ಯಗಳು ಮತ್ತು ಪ್ರಾಣಿಗಳು ವಿವಿಧ ವಾಸಸ್ಥಳಗಳಲ್ಲಿ ವಾಸಿಸುತ್ತವೆ. ಯಾವ್ದಲ್ವಾ? ಈಗ ಸಸ್ಯಗಳೇನಾಗುತ್ತಂದ್ರೆ ಸಸ್ಯಗಳನ್ನ ಒಂದ್ ಕಡೆ ನಾವು ಬೆಳೆದು, ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಪ್ರಾಣಿಗಳೇನಾಗುತ್ತಪ್ಪ ಅಂತಂದ್ರೆ ಅವ್ರದ್ದೇ ಆದಂತ ಒಂದ್ ಇದ್ರಲ್ಲಿ ಇದ್ ಮಾಡ್ತಾರೆ. ಈಗ ನೋಡಿ, ನಾವೇನೇನ್ ಮಾಡ್ತೀವಿ, ಮನೆಯಲ್ಲಿ ನಾವು ಸಾಕೊಂತೀವಿ. ಅದೇ ಹುಲ್ಲಿನ ನಾವು ಮನೇಲಿ ಸಾಕ್ತೀವ, ಅದನ್ನ ಏನ್ ಮಾಡ್ತೀವಿ? ಆನೆ, ಚಿರತೆ, ಕೋಳಿ, ಬೇಕು, ಯಾವುದೇ ಆದಂತ ಒಂದು ವಾಸಸ್ಥಳಗಳಿದೆ. ಹೌದಲ್ವಾ? ಸೊ ಆ ರೀತಿಯಾಗಿ ಯಾವ್ದಾದ್ರು ಏನೇನಂತ ಹೇಳ್ಬಿಟ್ಟು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಭೂಮಿಯ ಸಸ್ಯಗಳು ಅಂತ ಕರಿತೀವಿ. ಓಕೆನಾ? ಸೊ ಪ್ರತಿಯೊಂದು ಸಸ್ಯನ ನಾವು ಬೆಳಿಬೇಕಾದ್ರೆ ನಾವು ಎಲ್ಲಿಂದ ಗ್ರೋ ಮಾಡ್ತೀವಪ್ಪ ಅಂತಂದ್ರೆ ಹಾರ್ಟಿಂದ. ಸೊ ನೋಡ್ಕೊಳ್ಳಿ, ಕಾಣಿಸ್ತಿದೆ ಅಲ್ವಾ ನಿಮ್ಗೆ? ಓಕೆನಾ? ನೋಡ್ಕೊಳ್ಳಿ, ಪ್ಲಾಂಟ್ಸ್ ಗ್ರೋ ನೋಡ್ಕೊಳ್ಳಿ, ಭೂಮಿಯ ಸಸ್ಯಗಳು ಮಣ್ಣಿನಂತೆ ಬೆಳೆಯುತ್ತವೆ. ಕರೆಕ್ಟಾ? ಹೌದಾ? ಸೊ ಭೂಮಿಯ ಸಸ್ಯಗಳು ಫಸ್ಟ್ ಎಲ್ಲಿಂದ ಬೆಳೆಯುತ್ತೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ. ಇದ್ರ ಕೆಳಗಡೆ ಹೇಳಿದೆಯಲ್ಲ ಮಣ್ಣಿನಲ್ಲಿ, ಹೌದಲ್ವಾ? ಸೊ ಎಲ್ಲಿ ಬೆಳೆಯುತ್ತದಪ್ಪ ಅಂತಂದ್ರೆ ಮಣ್ಣಿನಲ್ಲಿ. ಓಕೆನಾ? ಸೊ ನೋಡ್ಕೊಳ್ಳಿ, ಲ್ಯಾಂಡ್ ಪ್ಲಾಂಟ್ಸ್ ಗ್ರೋ ಆನ್ ಸಾಯಿಲ್. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ನೋಡಿ ಕೇಳೋದಕ್ಕೆ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಸೊ ಎಕ್ಸಾಂಪಲ್ ಯಾವ್ದಿದೆಯಪ್ಪ ಅಂತಂದ್ರೆ ಮ್ಯಾಂಗೋ ಅಂದ್ರೆ ಮಾವು. ಮಾವು ತಿಂದಿದ್ರಾ? ಮಾವು ನೋಡಿದ್ರಾ? ನೋಡಿ, ಅದರಿಂದ ಬೆಳೆಯುತ್ತಪ್ಪ, ಸಮ್ಮರ್ ಅಲ್ಲಿ ಬೆಳೆಯುತ್ತಲ್ವ ನೋಡಿ, ಇಲ್ಲಿಂದ ಬೆಳೆಯುತ್ತೆ. ಇಲ್ಲಿಂದ ಏನಾಗುತ್ತಂದ್ರೆ ಒಂದು ಗಿಡದಲ್ಲಿ ಬೆಳೆ ಮಾವುಗಳಿರುತ್ತೆ, ಅದನ್ನ ನಾವು ಕಿತ್ತುಬಿಟ್ಟು ಏನ್ ಮಾಡ್ತೀವಪ್ಪ ಅಂದ್ರೆ ತಿಂತೀವಿ. ಹೌದಲ್ವಾ? ಸೊ ಮಾವು. ನೆಕ್ಸ್ಟ್ ಏನಾಗುತ್ತೆ? ಬೇವಿನ ಮರ, ಬೇವಿನ ಗಿಡ ನೋಡಿದಿರಲ್ವಾ? ಬೇವಿನ ಗಿಡ ನೋಡಿದಿರಲ್ವಾ? ಸೊ ಏನಾಗುತ್ತಪ್ಪ ಅಂದ್ರೆ ಅದನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಸೊ ಭೂಮಿಯಿಂದ ನಾವೇನ್ ಮಾಡ್ತೀವಿ, ಬೆಳೆಯನ್ನ ತೆಗೆದು ಮರವಾಗಿ ಅದನ್ನ ಏನ್ ಮಾಡ್ತೀವಿ, ಬೇವಿನ ಎಲೆಗಳನ್ನ ಆಗ್ಲಿ, ಔಷಧಿಗಾಗ್ಲಿ, ಮತ್ತೆ ಅದನ್ನ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ತಗೊಂತೀವಿ ನಾವು. ಹೌದಲ್ವಾ? ನೆಕ್ಸ್ಟ್
ಆಲದ ಮರ ನೋಡಿದ್ರಲ್ಲ, ಆಲದ ಮರ ಏನಾಗುತ್ತೆ ದೊಡ್ಡದಾಗಿರುತ್ತೆ, ಮತ್ತೆ ಏನಾಗುತ್ತೆ ಅಂತಂದ್ರೆ ಎಲ್ಲ ಕೆಳಗಡೆ ಮತ್ತೆ ಹೌದು ಅವ್ರ ಕೆಳಗಡೆ ಎಲ್ಲ ಹರ್ಕೊಂಡೋಗಿರುತ್ತೆ, ಅದು ಆಲದ ಮರ. ನೆಕ್ಸ್ಟ್ ಏನ್ ಮಾಡುತ್ತೆ, ತೆಂಗಿನ ಮರ ನೋಡಿದ್ರ ದೊಡ್ಡವಾಗಿರುತ್ತಲ್ವಾ, ತೆಂಗಿನಕಾಯಿ ನಿಂತರೆ ಎಣ್ಣೆ ಕೊಟ್ಟಿದ್ರಲ್ವಾ, ಅದು ಕೂಡ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಮಣ್ಣಿನ ಭೂಮಿಯ ಸಸ್ಯ ಮಣ್ಣಿನಲ್ಲಿ ಬೆಳೆಯುವಂತ ಸಸ್ಯಗಳು ಅಂತ ಕರಿತೀವಿ. ಗುಲಾಬಿ ಯಾವ ಬಣ್ಣ ಇರುತ್ತೆ, ಹೌದಲ್ವಾ, ಓಕೆನಾ, ಹೌದಲ್ಲ ಇರುತ್ತಲ್ವಾ, ಬೇರೆ ಬೇರೆ ಕಲರ್ಸ್ ಇರುತ್ತಲ್ಲ, ಸೊ ಅವನು ಕರಿತೀವಿ. ಎಸ್ ಹೌದು, ಗುಲಾಬಿ ನೋಡಿದ್ರಲ್ಲ, ಗುಲಾಬಿ ಹೂವು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಿಷ್ಟು ಯಾವ್ದಿದೆಯಪ್ಪ ಅಂತಂದ್ರೆ ಓಕೆನಾ. ನೀವೇನ್ ಮಾಡ್ಬೇಕು, ಇನ್ನು 5 ಎಕ್ಸಾಂಪಲ್ ನೀವು ಬರ್ಕೊಂಡ್ ಬರ್ಬೇಕು. ಓಕೆ, ಇದಕ್ಕಿಂತ 5 ಎಕ್ಸಾಂಪಲ್ ನೀವು ಬರ್ಕೊಂಡ್ ಬರ್ಬೇಕು. ಓಕೆ, ನೆಕ್ಸ್ಟ್ ಲಕ್ಷಣಗಳು ಅಂತ ಕರೀ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ಲಕ್ಷಣಗಳು ಅಂತ ಕರೀ. ಏನ್ ಲಕ್ಷಣಗಳಿದೆ ಅಂತ ನೋಡೋಣ. ನೋಡಿ, ಇವಕ್ಕೆಲ್ಲ ಏನಾದ್ರು ಇರುತ್ತೆ, ಇವನ್ನೆಲ್ಲ ಕಿತ್ತಿದ ತಕ್ಷಣ ಬರಂಗಿಲ್ಲ. ಅದೇನಾಗುತ್ತಪ್ಪ ಅಂದ್ರೆ ತುಂಬಾ ಏನಾಗಿರ್ತಪ್ಪ ಅಂದ್ರೆ ಇರುತ್ತೆ, ಆಳಕ್ಕಿರುತ್ತೆ, ಇವ್ ಕಿತ್ತನು ಕೂಡ ಬರಲ್ಲ. ಅದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಗಿಬೇಕು, ಅಗದು ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೀಳಬೇಕು. ಹಂಗೆ ಕಿತ್ತು ಬರಲ್ಲ, ಅದನ್ನ ಏನ್ ಮಾಡ್ತೀವಿ ಸ್ಟ್ರಾಂಗ್. ಬೇರೆಲ್ಲ ಏನಾಗಿರ್ತಪ್ಪ ಅಂತಂದ್ರೆ ಹೊರಗಡೆ ಹೋಗ್ಬಿಟ್ಟಿರುತ್ತೆ. ಓಕೆನಾ, ಬಲವಾದ ಬೇರೆ. ನೆಕ್ಸ್ಟ್ ಗಟ್ಟಿಯಾದ ಕಾಂಡ ನೋಡಿ, ಇಲ್ಲಿರುತ್ತಲ್ಲ ಇದನ್ನ ಕಾಂಡ ಅಂತ ಕರಿತೀವಿ ನಾವು. ಈ ಬೇರೆ ಅಂತಂದ್ರೆ ಇದು ಕೆಳಗಡೆ ಹೋಗಿರುತ್ತೆ, ಇದನ್ನ ಬೇರೆಗಳು ಅಂತ ಕರಿತೀವಿ. ಇದನ್ನ ಕಾಂಡ ಅಂತ. ಈ ಕಾಂಡ ಏನಾಗುತ್ತೆ, ಕೈ ಮಾಡಿದ ತಕ್ಷಣ ಮುಡ್ಬಿಡ್ತದ, ಹಂಗೆ ಏನು ಮುಡ್ಬಿಡದ, ಉಳಿತದ. ಓಕೆನಾ, ಸೊ ಏನಾಗುತ್ತೆ ಗಟ್ಟಿಯಾಗಿರುತ್ತೆ. ಸೊ ಅದನ್ನ ಸ್ಟ್ರಾಂಗ್. ನೆಕ್ಸ್ಟ್ ಅದರಿಂದ ನಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಸೂರ್ಯನ ಗಾಳಿ ಮತ್ತು ನೀರು, ಅದಕ್ಕೆ ಬೇಕಾಗಿರುವಂತದ್ದು. ಇದಕ್ಕೆ ಏನೇನ್ ಬೇಕಪ್ಪ ಅಂತಂದ್ರೆ, ಸೊ ನಮ್ಗೆ ಏನಾಗುತ್ತೆ, ಸೂರ್ಯನ ಬೆಳಕು ಬೇಕಲ್ವಾ. ಈಗ ನಮ್ಗೆ ಹೆಂಗ್ ಬೆಳಕ್ ಬೇಕು, ಅದೇ ರೀತಿ ಇದಕ್ಕೂ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಸೂರ್ಯನ ಬೆಳಕ್ ಬೇಕು. ಅದೇ ರೀತಿ ಇದೇನ್ ಮತ್ತೇನ್ ಬೇಕು, ನೀರು ಬೇಕು. ಮರ ಬೆಳೆಯುತ್ತ ಇಲ್ಲ, ಅದೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೂ ಏನ್ ಬೇಕಪ್ಪ ಅಂತಂದ್ರೆ ಸೂರ್ಯನ ಬೆಳಕು, ಗಾಳಿ ಮತ್ತು ನೀರು ಬೇಕು. ಓಕೆನಾ, ಓಕೆನಾ, ಅದು ಊಟ ತಯಾರಿ ಮಾಡೋದಕ್ಕೆ. ಓಕೆನಾ, ನೆಕ್ಸ್ಟ್ ಮಣ್ಣಿನಲ್ಲಿ ಬೆಳೆಯುತ್ತದೆ. ಗೊತ್ತಿಲ್ಲ, ಇದೆಲ್ಲಿ ಬೆಳೆಯುತ್ತಪ್ಪ ಅಂತಂದ್ರೆ ಮಣ್ಣಿನಲ್ಲಿ. ಓಕೆನಾ, ಮಣ್ಣಿನಲ್ಲಿ ಇದು ಬೆಳೆಯುತ್ತದೆ. ಗೊತ್ತಾಯ್ತಾ, ಇದಿಷ್ಟು ಗೊತ್ತಾಯ್ತಾ. ಸೊ ಇದು ಏನು ಬರುತ್ತೆ, ಕ್ಯಾರೆಕ್ಟರ್ ಲಕ್ಷಣಗಳಲ್ಲಿ ಇದೇನಾಗುತ್ತಪ್ಪ ಅಂತಂದ್ರೆ ಸ್ಟ್ರಾಂಗ್ ರೂಟ್, ಸ್ಟ್ರಾಂಗ್ ಸ್ಟೀಮ್, ಓಕೆನಾ, ಗೊತ್ತಾಯ್ತಾ. ನೆಕ್ಸ್ಟ್ ಇದೇನು ನೋಡಿದ್ದೀರಾ, ಏನು ಮಾಡಿದ್ದು, ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಯಾವ ಹಬ್ಬಕ್ಕೆ ಬಳಸ್ತೀವಿ ನಾವು, ವೆರಿ ಗುಡ್, ವರಲಕ್ಷ್ಮಿ ಹಬ್ಬಕ್ಕೆ ಬಳಸ್ತೀವಲ್ಲ. ವೆರಿ ಗುಡ್. ನೋಡಿ, ನೀರಿನ ಸಸ್ಯಗಳು ನೀರಿನಲ್ಲಿ ಬೆಳೆಯೋದಿಲ್ಲ. ಅವಾಗ ಹೇಳಿದ್ದು ಮಣ್ಣಿನಲ್ಲಿ, ಈಗ ಹೇಳ್ತಿರೋದು ನೀರಿನಲ್ಲಿ. ಎಸ್ ಮಾಡ್ಕೊಳ್ಳಿ, ಪ್ಲಾಂಟ್ಸ್ ಅಂದ್ರೆ ನೀರಿನ ಸಸ್ಯಗಳಲ್ಲಿ ಬೆಳೆದಪ್ಪ ಅಂದ್ರೆ ಕೆರೆ ಇದೆ ನೋಡಿದ್ರ, ಕೆರೆಯಲ್ಲಿ ಮತ್ತೆ ಸರೋವರ. ನೆಕ್ಸ್ಟ್ ನದಿ, ಸಮುದ್ರಗಳಲ್ಲಿ. ಕೆರೆ ಏನಿರುತ್ತೆ, ನೀರು. ಸರೋವರದಲ್ಲಿ, ನದಿಯಲ್ಲಿ, ಸಮುದ್ರದಲ್ಲಿ. ನೀರಿನಲ್ಲಿ ಬೆಳೆಯುವಂತ ಒಂದು ಸಸ್ಯಗಳನ್ನು ನಾವೆಂತ ಕರಿತೀವಪ್ಪ ಅಂತಂದ್ರೆ ಓಕೆನಾ, ವಾಟರ್ ಪ್ಲಾಂಟ್ಸ್ ಅಂತ ಕರೀತೀವಿ ನಾವು, ಹೌದಲ್ವಾ. ಸೊ ನೀರಿನಲ್ಲಿ ಬೆಳೆಯುವಂತ ಸಸ್ಯಗಳಿಗೆ ವಾಟರ್ ಪ್ಲಾಂಟ್ಸ್ ಅಂತ, ಈಗ ಮಣ್ಣಿನಲ್ಲಿ ಬೆಳೆಯುವಂತ ಸಸ್ಯಗಳಿಗೆ ಫ್ಲೈಯಿಂಗ್ ಪ್ಲಾಂಟ್ಸ್ ಅಂತ ಕರೀತೀವಿ ನಾವು, ಹೌದಲ್ವಾ. ಗೊತ್ತಾಯ್ತಾ. ಎಸ್, ಹಾಗಾದ್ರೆ ಯಾವುವು ಅಂತ ನನಗೆ ಎಕ್ಸಾಂಪಲ್ಸ್ ತರೋಣ. ಯಾವ್ದು, ಕಮಲ, ಕಮಲ ಹೂ ನೋಡಿದ್ರಲ್ವಾ. ಸೊ ಕಮಲ ಅಂತ ಕರಿತೀವಿ ನಾವು. ನೆಕ್ಸ್ಟ್ ನೀರಿನಲ್ಲಿ ಅಂತ ಕರಿತೀವಿ. ಓಕೆನಾ, ಇದು ಕೂಡ ನೀರಿನಲ್ಲಿ ಬೆಳೆಯುವಂತ ಒಂದು ಸಸ್ಯ. ಓಕೆ, ನೆಕ್ಸ್ಟ್ ಹೈಡ್ರಿಲ್ಲ ಅಂತ ಕರಿತೀವಿ. ಹೈಡ್ರಿಲ್ಲ ಕೂಡ ನೀರಿನಲ್ಲೇ ಬೆಳೆಯುವಂಥದ್ದು. ಓಕೆನಾ. ನೆಕ್ಸ್ಟ್ ಅಂತ ಕರಿತೀವಿ ನಾವು. ಇದು ಕೂಡ ಏನಾಗುತ್ತಪ್ಪ ಅಂತಂದ್ರೆ ನೀರಿನಲ್ಲೇ ಬೆಳೆಯುವಂತ ಸಸ್ಯ. ಗೊತ್ತಾಯ್ತಾ, ಹಿಂಗೆ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಲಕ್ಷಣಗಳು ಅಂತ ನೋಡೋಣ. ಏನ್ ಲಕ್ಷಣಗಳು ನೋಡ್ಕೊಳ್ಳಿ.
ಸಾಫ್ಟ್ ಸೀಡ್, ಮೃದುವಾದ ಕಾಂಡ. ಇದು ಎಲ್ಲಿರುತ್ತಪ್ಪ ಅಂತಂದ್ರೆ ತುಂಬಾ ಮೃದು ಇರುತ್ತೆ ನೋಡಿ. ಇದು ವಾಟರ್ ಅಲ್ಲ, ಇದು ವಾಟರ್ ಅಲ್ಲಿ ಬೆಳೆದಿರುವಂತ ಒಂದು ಸಸ್ಯ ಇದು, ಹೌದಲ್ವಾ? ಅದಕ್ಕೆ ವಾಟರ್ ಪ್ಲಾಂಟ್ ಅಂತ ಕರಿತೀವಿ ನಾವು. ನೋಡಿ ಇದೇನಾಗುತ್ತಪ್ಪ ಅಂದ್ರೆ ಇದನ್ನ ಕಾಂಡ ಅಂತ ಕರಿತೀವಿ ನಾವು, ಹೌದಲ್ವಾ? ಇದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಇಟ್ಕೊಂಡು ವಿಷಯ ಮುಂದೆ ಹೋಗ್ತಾರೆ. ಇದೇನಾಗುತ್ತಪ್ಪ ಅಂದ್ರೆ ಸಾಫ್ಟ್ ಇರುತ್ತೆ. ಯಾವ್ದು ಸ್ಟೀಲ್. ಇದ್ರ ಕಾಂಡ ಏನಿರುತ್ತಪ್ಪ ಅಂತಂದ್ರೆ ತುಂಬಾ ಮೃದು ಇರುತ್ತೆ, ಗೊತ್ತಾಯ್ತಾ? ಇದ್ರ ಕಾಂಡ ತುಂಬಾ ಮೃದು ಇರುತ್ತೆ. ನೆಕ್ಸ್ಟ್ ಕಾಂಡ ಅಂದ್ರೆ ಯಾವ್ದು? ಬೇರು ಅಂದ್ರೆ ಎಲ್ಲಿರುತ್ತೆ? ಇದೇನಿದು? ನೆಕ್ಸ್ಟ್ ಎಲೆಗಳು ಏನಾಗುತ್ತೆ ನೋಡಿ, ಈ ಕಡೆ ಈ ಕಡೆ ಈ ಕಡೆ ನೋಡಿ ಹಿಂಗಾಗಿದೆ, ಹೌದಲ್ವಾ? ನೋಡಿ ಇಲ್ಲಿ ಬಾಗಿದೆ ಅಲ್ವಾ? ಇಲ್ಲಿ ಬಾಗಿದಷ್ಟೇ ಇದೆಯಲ್ಲ. ಸೊ ಇವನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಫ್ಲೆಕ್ಸಿಬಲ್ ಲೀವ್ಸ್. ಆಗುವ ಎಲೆಗಳನ್ನ ಇಲ್ಲಿ ನೋಡಿ ಹಸಿರು ಕಲರ್ ಇದೆಯಲ್ಲ, ಸೊ ಇದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ನೋಡಿ ಇದೆಲ್ಲ ಇದೆ, ಹೌದಲ್ವಾ? ಸೊ ಇವೆಲ್ಲ ಇದೆ, ಅದನ್ನ ನಾವೇನಂತ ಕರಿತೀವಿ? ಎಲೆಗಳು ಏನಾಗುತ್ತೆ ಅಂದ್ರೆ ಬಾಕೊಂಡಿರುತ್ತೆ. ಓಕೆ, ನೆಕ್ಸ್ಟ್ ನೀರಿನ ಮೇಲೆ ಏನಾಗುತ್ತಪ್ಪ ಅಂದ್ರೆ ತೇಲುತ್ತೆ, ನೀರಿನ ಒಳಗಡೆ ಏನ್ ಮಾಡುತ್ತಪ್ಪ ಅಂತಂದ್ರೆ ಬೆಳೆಯುತ್ತೆ. ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ತನಕ ನೀವು ನಮ್ಮ ಕ್ಲಾಸ್ ಅನ್ನ ಕೇಳಿದ್ವಿ. ಇದರ ಮುಂದಿನ ಭಾಗವನ್ನ ನಾನು ನಾಳೆ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ಅನ್ನು ನಾವು ಇಲ್ಲಿ ಮುಗಿಸ್ತಾ ಇದೀವಿ. ನಾಳೆ ಕ್ಲಾಸ್ ಇನ್ನೂ ಅದ್ಭುತವಾಗಿದೆ, ಅದನ್ನ ನಾವು ನಾಳೆ ಮಾಡೋಣ ಅಂತ ಹೇಳ್ತಾ, ಸೊ ಇಲ್ಲಿ ತನಕ ನಮ್ಮ ಕ್ಲಾಸ್ ಅನ್ನು ಕೇಳೋದಕ್ಕೆ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ, ಶುಭ ದಿನ.